ಈಗ ಅಂಗೈಯಲ್ಲಿರೋ ಹುಣ್ಣಿಗೆ ಕನ್ನಡಿ ಏನು ಬೇಕಿಲ್ಲ ನೋಡ್ಕೊಳ್ಳಿಕ್ಕೆ. ಈ ರಾಜ್ಯದ ಸರ್ಕಾರ ಅತ್ಯಂತ ಭ್ರಷ್ಟಾಚಾರದಿಂದ ಕೂಡಿದೆ ಅಂತ ಹೇಳೋದಕ್ಕೆ ಯಾರೂ ಕೂಡ ಕಾಂಗ್ರೆಸ್ನ ಶಾಸಕರು ಪಾಪ ಅವರ ದೊಡ್ಡತನ ಹೇಳಿದ್ದಾರೆ. ಯಾವೊಬ್ಬ ಸಣ್ಣ ಹುಡುಗನ ಕೇಳಿ ಸಾಮಾನ್ಯ ಜನರನ್ನು ಕೇಳಿ ಅವರೇ ಹೇಳ್ತಾರೆ. ಅಷ್ಟೇ ಯಾಕೆ ಮೊನ್ನೆ ನಮ್ಮ ಕಂದಾಯ ಸಚಿವರೇ ಹೇಳಿದರು, ಕಂದಾಯ ಇಲಾಖೆಯಲ್ಲಿ ಅವ್ರು ರಿವ್ಯೂ ಮಾಡುವಾಗ ಹೇಳಿದ್ದಾರೆ, ಅವ್ರ ಅಧಿಕಾರಿಗಳಿಗೆ ಹೇಳಿದ್ದಾರೆ, ಎಲ್ಲದಕ್ಕೂ ಒಂದೊಂದು ನೀವು ಇದನ್ನು ಹಾಕ್ರಪ್ಪ, ಪ್ರೈಸ್ ಟ್ಯಾಗ್ ಹಾಕಿ ಅಂತೇಳಿ ಬೆಲೆ ನಿಗದಿ ಮಾಡಿ ಒಂದು ಬೋರ್ಡೇ ಹಾಕ್ಬಿಡಿ ಅಂತ ಅವ್ರು ಹೇಳಿದ್ದಾರೆ. ಅಂದರೆ ಅವ್ರಿಗೂ ಗೊತ್ತಾಗಿದೆ ಅವ್ರ ಕಂದಾಯ ಇಲಾಖೆ ಯಾವ ರೀತಿ ನಡೀತಾ ಇದೆ. ಅಷ್ಟೇ ಯಾಕೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಅವರೇನು ಹೇಳಿದರು, ಅತ್ಯಂತ ಕೆಟ್ಟ ಭ್ರಷ್ಟಾಚಾರ ಕರ್ನಾಟಕದಲ್ಲಿ ಆಗ್ತಾಯಿದೆ, ನಂಬರ್ 1 ಕೊಡ್ಬೋದು ಅಂತ ಹೇಳಿದರು. ಬಸವರಾಜ ರಾಯರೆಡ್ಡಿ ಅವರು. ನಾವುಗಳು ಹೇಳೋದಲ್ಲ, ಆ ಸರ್ಕಾರದಲ್ಲಿ ಉನ್ನತ ಹುದ್ದೆಗಳಲ್ಲಿರ್ತಕ್ಕಂಥವರೇ ಹೇಳ್ತಾ ಇದ್ದಾರೆ. ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಡಿ ಸಿ ಅವರು ಕ್ರಮ ಕೈಗೊಳ್ತಿಲ್ಲ, ಮತ್ತೆ ಇಲ್ಲ ಸರ್ಕಾರ ಕ್ರಮ ಕೈಗೊಳ್ತಿಲ್ಲ ಸರಿಯಾಗಿ. ನೀವು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳಪ್ಪ, ಇವೆಲ್ಲ ಅವ್ರ ಜವಾಬ್ದಾರಿ ಅಲ್ವಾ, MP ಜವಾಬ್ದಾರಿನ ಇದನ್ನೆಲ್ಲ ನೋಡ್ಕೊಳ್ಳೋಕ್ಕೆ. ಯಾವ್ಯಾವ ಆಫೀಸ್ನಲ್ಲಿ ಯಾವ್ಯಾವುದಕ್ಕೆ ಬೆಲೆಯನ್ನು ನಿಗದಿಪಡಿಸಿದ್ದಾರೆ ತಿಳ್ಕೊಳಕ್ಕೆ ಹೇಳಿ. ಭಾಳ ದೊಡ್ಡ ದೊಡ್ಡ ಮಾತುಗಳು ಹೇಳ್ತಾರಲ್ಲ. ಇವತ್ತು ಒಂದು ಪರವಾನಗಿ ಸಿಗಬೇಕಂದ್ರೆ, ಒಂದು ಪ್ಲ್ಯಾನ್ ಸ್ಯಾಂಕ್ಷನ್ ಆಗಬೇಕಂದ್ರೆ ಎಷ್ಟು ಫಿಕ್ಸ್ ಮಾಡೋರು ಒಂದು ಎಕರೆಗೆ? ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಅವ್ರು ತಿಂಗಳು ಕೊಡಬೇಕೀಗ. ಒಂದು ದಿವಸಕ್ಕೆ ಎಷ್ಟು ರಿಜಿಸ್ಟ್ರೇಷನ್ ಆಗ್ತದೆ, ಆ ರಿಜಿಸ್ಟ್ರೇಷನ್ಗೆ ಅನ್ವಯ ಅವ್ರಿಗೆ ಮಾಮೂಲಿ ಹೋಗಬೇಕು. ಯಾರಿಗೆ ಹೋಗ್ಬೇಕು ಕೇಳಿ ನೀವೇ. ಆಯಾ ಕಚೇರಿಗಳಲ್ಲಿ ಹೋಗಿ ಕೇಳಿ ಯಾರು ನೇಮಕ ಆಗಿದ್ದಾರೆ. ನೀವೇ ಹೇಳಿದ್ದಲ್ವ, ಹೊರಗುತ್ತಿಗೆಯಲ್ಲಿ ನೇಮಕ ಆಗಿದ್ದಾರೆ ವಸೂಲಿಗೆ ಅಂತ. ಅವರೇ ವಸೂಲಿ ಮಾಡಿಕೊಂಡು ಹೋಗೋದು. ಈ ಥರ ಎಲ್ಲ ಇಲಾಖೆಗಳಲ್ಲಿ ಸೇರ್ಕೊಂಡಿದ್ದಾರೆ. ಇದು ಆಡಳಿತ ಈ ಜಿಲ್ಲೆಯಲ್ಲಿ. ಇದರ ನೇತೃತ್ವ ವಹಿಸ್ತಾ ಇರ್ತಕ್ಕಂಥವ್ರು ಮಹಾನ್ ವ್ಯಕ್ತಿ. ರೈತರ ಜೀವನದ ಮೇಲೆ ಬರೆ ಎಳೆದಿದೆ ಅಂತ ಹೇಳ್ತಿದ್ದಾರೆ.